ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ನನ್ನ ಮಗಳಿಗೆ ಎದ್ದಳು. ಆಕೆಗೂ ಕೂಡ ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಅವಳು ಸಹ ಕುಡಿದಳು. ಇವಾಗ ನಾನು ಸ್ವಲ್ಪ ಟಿಫನ್ಗೆ ಪೂರಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ ನಾಷ್ಟಕ್ಕೆ. ಹಾಗಾಗಿ ಇವತ್ತು ಮೈದಾ ಹಿಟ್ಟು ಬಳಸ್ಕೊಂಡು ನಾನು ಪೂರಿ ಮಾಡ್ಲತ್ತೀನಿ. ಮೈದಾ ಹಿಟ್ಟಿತ್ತು ಮನ್ಯಾಗ, ಭಾಳ ದಿನ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ನಾನು ಪೂರಿ ಮಾಡ್ಲತ್ತೀನಿ. ಅದರೊಳಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಣ್ಣ ರವನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಬರ್ತಾವೆ ಅದಕ್ಕೆ, ಹಾಗಾಗಿ ನಾನು ಸಕ್ಕರೆ ಆ್ಯಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಸ್ವಲ್ಪ ಭಾಳ ಗಟ್ಟಿನೂ ಇಲ್ಲ ಭಾಳ ಸ್ಮೂತೂ ಕಲಸೋದಿಲ್ಲ, ಮೀಡಿಯಮ್ ಆಗಿ ನಾನು ಇದನ್ನು ಕಲಸಿಟ್ಕೋತೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಪೂರಿ ಇಷ್ಟ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ನು ಕೂಡ ಸೆಕೆಂಡ್ ಶಿಫ್ಟ್ ಇತ್ತು, ಹಾಗಾಗಿ ಪೂರಿ ಮಾಡಿದ್ರಾಯ್ತು ಅಂತ ಹೇಳಿ ನಾನು ಪೂರಿ ಮಾಡ್ಲಾತೀನಿ. ಅವ್ರದ್ದು ಫಸ್ಟ್ ಶಿಫ್ಟ್ ಇತ್ತಂದರೆ ಈ ಥರ ಏನು ಮಾಡೋಕ್ಕೆ ಟೈಮ್ ಭೀ ಸಾಲಲ್ಲ. ಅವ್ರಿಗೆ ಬೆಳಗ್ಗೆ ಟಿಫನ್ ಮಾಡಿ ನಾಷ್ಟ ಮಾಡೋಕ್ಕೆ ಟೈಮ್ ಸಾಲಲ್ಲ, ಬೇಗ ಹೋಗ್ತಾರೆ. ಹಾಗಾಗಿ ಸೆಕೆಂಡ್ ಶಿಫ್ಟ್ ಇದ್ದಾಗೆ ಅವ್ರಿಗೆ ಈ ಥರ ಏನಾದರೂ ಮಾಡಿಕೊಡ್ತೀನಿ, ದೋಸೆ ಪೂರಿ. ಹಾಗೆ ನಂದು ಇನ್ನೂ ಸ್ನಾನ ಆಗಿದ್ದಿಲ್ಲ, ಮೊದಲು ಹಿಟ್ಟು ನಾದಿಟ್ರಾಯ್ತು ಅಂತ ಹೇಳಿ ಹಿಟ್ಟು ನಾದ್ಲತ್ತೀನಿ. ಯಾಕಂದ್ರೆ ಇವತ್ತು ಎದ್ದಿದ್ದೆ ಲೇಟಾಗಿ ಎದ್ದಿದ್ವಿ, ಸೆಕೆಂಡ್ ಶಿಫ್ಟ್ ಅಂತ ಹೇಳಿ ಮಲ್ಗೋದನ್ನು ಲೇಟಾಗಿತ್ತು. ಹಾಗಾಗಿ ಇವಾಗ ಸ್ನಾನ ಮುಗಿಸಿ ನಾನು ಪೂಜೆ ಎಲ್ಲ ಮುಗಿಸಿ ಚಟ್ನಿಗೆ ರೆಡಿ ಮಾಡಕತ್ತೀನಿ. ಚಟ್ನಿಗೆ ನಾವು ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಕಡ್ಲಿ ಹಿಟ್ಟಿನ ಚಟ್ನಿ ಮಾಡ್ಲತ್ವಿ. ನನ್ನ ಹಸ್ಬೆಂಡ್ಗೆ ಇದು ಭಾಳ ಇಷ್ಟ ರೀ, ಕಡ್ಲಿ ಹಿಟ್ಟಿನ ಚಟ್ನಿ. ನಾವು ಜಾಸ್ತಿ ಪೂರಿ ಒಳಗೆ ಕಡ್ಲಿ ಹಿಟ್ಟಿನ ಚಟ್ನಿನೇ ಮಾಡ್ತೀವಿ ಯಾವಾಗಲೂ. ನನ್ನ ಹಸ್ಬೆಂಡ್ ಕೂಡ ಇನ್ನೂ ಮಲಗಿದ್ರಿ, ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ ರಾತ್ರಿ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತಾರೆ ಸೆಕೆಂಡ್ ಶಿಫ್ಟ್ ಇದ್ದಾಗ. ನಾನು ಈ ಕಡೆ ಟಿಫನ್ಗೆ ರೆಡಿ ಮಾಡ್ಲತ್ತಿದ್ದೆ. ನನ್ನ ಮಗಳು ಕೆಳಗಡೆ ಆಟ ಆಡ್ತಾಯಿದ್ರು, ಅವಳಿಗೆ ನೋಡ್ಕೊಂಡು ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ಕತ್ತಿದ್ದೆ. ಅವ್ರು ಎದ್ದು ಸ್ನಾನ ಮಾಡಿಬಿಟ್ಟು ಬರೋಷ್ಟ್ರಾಗ ನಾನು ನಾಷ್ಟ ರೆಡಿ ಮಾಡಿಟ್ನಿ ಅಂದ್ರೆ ಅವರು ಬಿಸಿ ಬಿಸಿ ನಾಷ್ಟ ತಿನ್ಲಕ್ಕೆ ಆತದ ಹೇಳಿ ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ಕತ್ತೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೂ ಹತ್ತಲ್ಲ, ಈರುಳ್ಳಿ ಟೊಮೆಟೊ ಇದ್ರೆ ಸಾಕ್ರಿ, ಮಸ್ತ್ ರೆಡಿ ಆಗ್ತದೆ ಚಟ್ನಿ. ನಾನು ಹಾಗೆ ಕಿಚನ್ನ ಅವಾಗೇ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ ರೀ. ಅದೆಲ್ಲ ಏನು ನಾವು ಕಟ್ ಮಾಡಿದ್ದು ಎಲ್ಲ ಇರ್ತದೆ ಕಸ, ಅದೆಲ್ಲ ಒಮ್ಮೆ ಮೊದಲೇ ತೆಗ್ದು ಇಟ್ಕೊಂಡ್ಬಿಡ್ತೀನಿ. ಇವಾಗ ನಾನು ಸಿಂಪಲ್ಲಾದ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿನ ಚಟ್ನಿ ಮಾಡ್ಲತ್ತೀನಿ. ಅದಕ್ಕೆ ಜಾಸ್ತಿ ಏನು ಇದು ಮಾಡಲ್ರಿ, ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋತೀನಿ ರೀ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತಾ. ನಾನು ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಒಳಗೆ ಇವಾಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಬ್ರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕಾಗ್ತದೆ. ನೀಟಾಗಿ ಫ್ರೈ ಆದರೆ ಚಟ್ನಿ ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತದೆ ರೀ. ಇವಾಗ ಟೊಮೆಟೊನೂ ಹಾಕಿ ಅದನ್ನು ಫ್ರೈ ಮಾಡಿಕೊಂಡೆ. ಹಾಗೆ ಇವಾಗ ನಾನು ಮಸಾಲೆ ಆ್ಯಡ್ ಮಾಡ್ಲತ್ತೀನಿ ರೀ. ಸ್ವಲ್ಪ ಅರಿಶಿನ ಹಾಗೆ ಅಚ್ಚ ಖಾರದ ಪುಡಿ ಸೇರಿಸಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ. ಉಪ್ಪನ್ನು ಸಹ ಸೇರಿಸ್ಕೊಂಡಿನಿ, ಆಮೇಲೆ ಸ್ವಲ್ಪ ನೋಡಿಕೊಂಡು ಸಹ ನೀವು ಉಪ್ಪು ಸೇರಿಸ್ಕೋಬೋದು. ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಆರ್ಲಿಕ್ಕೆ ಬಿಡೋದ್ರಿ. ಈ ಕಡೆ ಸೈಡಿಗೆ ನಾನು ಕಡ್ಲಿ ಹಿಟ್ಟನ್ನು ಲಿಕ್ವಿಡ್ ಟೈಪ್ ಮಾಡಿ ಇಟ್ಕೊಂಡಿನಿ ನೀರು ಸೇರಿಸಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಬೆಲ್ಲ ಸೇರಿಸ್ತೀನಿ, ಬೆಲ್ಲನೂ ಅದರೊಳಗೆ ಕರಗ್ತದೆ ಅಂತ ಹೇಳಿ. ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಅಷ್ಟೇ ಬಿಡಂಬ್ರಿ ಸ್ವಲ್ಪ ಹೊತ್ತು. ಅದು ಆರಬೇಕು, ಪಾನಿ ಹೊಡೆದಿದ್ದೆಲ್ಲ ಅದು ಆರಿದ ನಂತರ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಕಲಸಿಟ್ಟಿದ್ದು ಕಡ್ಲಿ ಹಿಟ್ಟ. ಇಷ್ಟೇ ರೀ ಚಟ್ನಿ ಮಾಡೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಚಟ್ನಿ ರೆಡಿ ಆಗ್ತದ್ರಿ. ಚಟ್ನಿ ಮಾಡುವಾಗ ನಮ್ಗೆ ಕಾಲ್ ಬಂತ್ರಿ, ನನ್ನ ಮಗಳಿಗೆ ವ್ಯಾಕ್ಸಿನ್ ಹಾಕೋದಿತ್ತು. ಆಕೆಗೆ ಅದಕ್ಕೆ ಕಾಲ್ ಮಾಡಿದ್ರು, ಕೆಳಗಡೆ ಬಂದಿದ್ರತ್ತ ಬರ್ರಿ ಆಕೆಗೆ ಪೋಲಿಯೋ ಹಾಕಂಬಂತ ಹೇಳಿ. ಹಾಗಾಗಿ ನಾವು ಹೋಗಬೇಕಾಯ್ತು. ಟಿಫನ್ ಮಾಡಲಿಲ್ಲ, ಆಮೇಲೆ ಮಾಡಿದ್ರಾಯ್ತಂತ ಹೇಳಿ ನಾವು ಚಟ್ನಿ ಮಾಡಿಟ್ಟು ಹೋಲಾಕ ರೆಡಿ ಆದ್ವಿ. ನನ್ನ ಮಗಳಿಗೆ ಕರ್ಕೊಂಡು ಅವ್ರದ್ದು ಸ್ನಾನ ಎಲ್ಲ ಮಾಡಿಸಿ ನನ್ನ ಹಸ್ಬೆಂಡ್ನು ಸ್ನಾನಗಿನ ಮುಗೀತು. ಹಾಗಾಗಿ ಮೊದಲು ಪೋಲಿಯೋ ಹಾಕೊಂಬಂದ್ರಾಯ್ತಂತ ಹೇಳಿ ನಾವು ಇವಾಗ ಹೋಲಾತೀವ್ರಿ. ನಾವು ಇರೋದು 8ನೇ ಫ್ಲೋರ್ನಾಗ, ಹಾಗಾಗಿ ಲಿಫ್ಟ್ ಬಳಸ್ಕೊಂಡು ನಾವು ಗ್ರೌಂಡ್ ಫ್ಲೋರಿಗೆ ಹೋದ್ವಿ. ನನ್ನ ಮಗಳಿಗೆ ಇವಾಗ ಇಂಜೆಕ್ಷನ್ ಕೊಡ್ತಾರೆ. ನಮಗದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡ್ ಸಹ ಆ ಮಗಳಿಗೆ ಇಂಜೆಕ್ಷನ್ ಕೊಡೋದು ನೋಡೋದು ಆಲಾರೆ ಅವ್ರು ದೂರ ನಿಂತಿದ್ರಿ, ನನಗೂ ನೋಡೋಕ್ಕಾಗಲ್ಲ, ಹಾಗಾಗಿ ವಿಡಿಯೋ ಮಾಡೋದು ಆಗಲಿಲ್ಲ.
ನಾವು ಬಂದು ಟಿಫನ್ ಮುಗಿಸ್ಕೊಂಡ್ವಿ. ಪೂರಿ ಮತ್ತು ಚಟ್ನಿ ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ನಾನು ಸಿಂಪಲ್ಲಾಗಿ ಮಿಕ್ಸ್ ಹಿಟ್ಟೆಲ್ಲ ಬಳಸ್ಕೊಂಡು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಬಳಸ್ಕೊಂಡು ಸಿಂಪಲ್ಲಾಗಿ ದೋಸೆ ಹಾಕ್ಕೊಂಡು ಬಿಟ್ಟೆ ರೀ. ಇವತ್ತು ನಾನು ವ್ಲಾಗ್ ಮಾಡೋದಾಗಲಿಲ್ಲ. ಶುಕ್ರವಾರ ಸಹ ನಾನು ಒಟ್ಟು ವ್ಲಾಗ್ ಮಾಡಲಿಲ್ಲ. ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ನನ್ನ ಮಗಳಿಗೆ ಜ್ವರ ಬಂದಿದ್ದು, ಕಾಲಲ್ಲಿ ದಪ್ಪ ಆಗಿತ್ತು ರೀ, ಅದು ಗಂಟು ಟೈಪ್ ಆಗಿತ್ತು. ಭಾಳ ಕಿರಿಕಿರಿನ ಮಾಡ್ಲತ್ತಿಳಕಿ, ಒಟ್ಟ ಕೈನೇ ಬಿಡಲಾಗಿಳು. ಹಾಗಾಗಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕರೆ ಇಂಜೆಕ್ಷನ್ ಕೊಡಿಸಿದ್ವಿ ಅಂತ ಅನ್ಸಕತ್ತೈತ್ರಿ. ಭಾಳ ದಪ್ಪಾಗಿ ಗಂಟು ಥರ ಆಗಿ ನಮ್ಗೆ ಸುದಕ್ಕೆ ಭಯ ಅನ್ಸ್ಲತ್ತಿತ್ತು. ಆಕಿಗೆ ಭಾಳ ಪೇನ್ ಆಲತ್ತಿತ್ತು, ಕಾಲು ಸಹ ಕೆಳಗೆ ಇಡಕ್ಕೆ ಬರಲಾಗಿತ್ತು ರೀ. ಹಾಗಾಗಿ ನಾನು ಲಾಗೇ ಮಾಡ್ಲಕ್ಕೆ ಹೋಗಲಿಲ್ಲ. ಇನ್ನೂ ಕೂಡ ಹಾಗೆ ಆದ್ರಿ. ಇವತ್ತು ಶನಿವಾರದ ಲಾಗ್ ಇದು. ಇನ್ನಾದರೂ ಅವಳಿಗೆ ಜ್ವರನೂ ಕಮ್ಮಿ ಆಗಿಲ್ಲ, ಕಾಲು ಭೀ ಸ್ವಲ್ಪ ಇವಾಗ ಕಾಲು ಕೆಳಗೆ ಇಡಾಕತ್ತಾಳ ಅಷ್ಟೇ ರೀ. ಇನ್ನು ಅಲ್ಲಿ ಗಂಟು ಅಷ್ಟೇ ಆದದು. ಇದು ಶನಿವಾರದ ಲಾಗ್. ನಾನು ಶನಿವಾರದ ದಿನ ಬೆಳಗ್ಗೆ ಎದ್ದು ಕಸ ಗಿಸ ಗೂಡಿಸಿ ನಾನು ಸಂಜೆನೇ ಕಿಚನ್ ಕ್ಲೀನ್ ಮಾಡಿ ಮಕ್ಕೋತೀನಿ. ಕಸ ಗುಡ್ಸೋದು ಒಂದೇ ಇರ್ತದೆ. ಕಸ ಗಿಸ ಗೂಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇವಾಗ ನಾಷ್ಟಕ್ಕೆ ಏನಾದರೂ ಮಾಡಬೇಕಂತ ನಾನು ನಾಷ್ಟ ಮಾಡ್ಲತ್ತೀನಿ. ನಾಷ್ಟಕ್ಕೆ ನಾನು ಅವಲಕ್ಕಿ ಮಾಡ್ಲತ್ತೀನಿ. ನನ್ನ ಮಗಳನ್ನೂ ತಿಂತಾಳೆ ಅವಲಕ್ಕಿ, ಹಾಗಾಗಿ ಅದೇ ಮಾಡ್ಲತ್ತಿದ್ದೆ. ಆಕಿಗೆ ಗೋಧಿದು ಏನು ಕೊಡಲಾಗಿವಿ, ಜ್ವರ ಒಂದು ಬಂದದಲ್ಲ, ಚಸ್ಕ ಕೊಡ್ಬೇಕಂದ್ರೆ ಅದು ಕೊಡಲ್ಲ. ಹಾಗಾಗಿ ಅವಲಕ್ಕಿನೇ ಕೊಟ್ರಾಯ್ತು, ನಮ್ಗೆ ಆತದ ಆಕಿಗೂ ಆತದ ಅಂತ ಹೇಳಿ ಅವಲಕ್ಕಿ ಮಾಡ್ಲತ್ತೀನಿ. ಆಕಿನೂ ಕೂಡ ಅಳ್ಳಾಕತ್ತಳು, ಕಿರಿಕಿರಿ ಮಾಡ್ಲತ್ತಳು. ಅವ್ರ ಪಪ್ಪನ ಬಲ್ಲಿನೂ ಜಾಸ್ತಿ ಹೋಗಲ್ಲಾಗ್ಯಾಳ. ಜ್ವರ ಅವ ಚಂತನ ಅಮ್ಮ ಬಲ್ಲಿ ಬರ್ಲತ್ತಾಳ. ಅವಳಿಗೆ ಹೊತ್ಕೊಂಡೆ ನಾನು ಅವಲಕ್ಕಿ ಮಾಡಿಕೊಂಡೆ. ಅವಲಕ್ಕಿ ಮಾಡಿ ನಾವು ನಾಷ್ಟ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡ್ದು ನಂದು ನಾಷ್ಟ ಆಯಿತು. ಹಾಗೆ ನನ್ನ ಮಗಳಿಗೆ ಕೂಡ ಅವಲಕ್ಕಿನೇ ಸ್ವಲ್ಪ ತಿನ್ನಿಸಿದೆ. ಅವಳಿಗೆ ಅವಲಕ್ಕಿ ತಿನ್ನಿಸಿ ಸ್ವಲ್ಪ ಜ್ವರ ಇದ್ದ ಕಾರಣ ಆಕೆಗೆ ಸ್ವಲ್ಪ ಡ್ರಾಪ್ಸ್ ಹಾಕಿದೆ ನಾನು. ಇಲ್ಲೇ ಮೆಡಿಕಲಲ್ಲಿ ತಂದಿದ್ವಿ, ಅವ್ರು ಹೇಳಿದರು ಜ್ವರ ಇದ್ರೆ ಮೆಡಿಕಲಲ್ಲಿ ಡ್ರಾಪ್ಸ್ ತಂದು ಹಾಕಿ ಅಂತೇಳಿ. ಡ್ರಾಪ್ಸ್ ಹಾಕಿ ಅವಳಿಗೆ ಮಲಗಿಸಿ ಸ್ವಲ್ಪ ಬಟ್ಟೆ ಎಲ್ಲ ಇದ್ದು ಬಟ್ಟೆ ವಾಶ್ ಮಾಡಿಟ್ಟು ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ಲತ್ತೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಕಡ್ಲಿಬೇಳೆ ಮತ್ತು ತೊಗರಿಬೇಳೆ ಎರಡೂ ಬಳಸ್ಕೊಂಡು ಸಿಂಪಲ್ಲಾಗಿ ದಾಲ್ ತಡ್ಕ ಮಾಡ್ಲತ್ತೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಲ್ಲ ನಾನು. ಬೆಳ್ಳುಳ್ಳಿ, ಈರುಳ್ಳಿ, ಒಂದೆರಡು ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಒಂದೆರಡು ಟೊಮೆಟೊ ಹಾಕಿ ಕುಕ್ಕರ್ನಲ್ಲೇ ಮಾಡ್ಕೋತೀನಿ. ಯಾಕಂದರೆ ಇವಾಗ ನನ್ನ ಹಸ್ಬೆಂಡ್ನು ಹೋಗ್ತಾರೆ ಡ್ಯೂಟಿಗೆ. ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ದಾಗ ಮಧ್ಯಾಹ್ನ ಹೋಗ್ತಾರೆ. ಆಗ ಅಡುಗೆ ಬೇಗ ಆಗಬೇಕಲ್ಲ. ಸಿಂಗಲ್ ಗ್ಯಾಸ್ ಒಂದಾದ, 2 ಒಲೆ ಇಲ್ಲ, ಒಂದೇ ಒಲೆ ಅದ. ಹಾಗಾಗಿ ನಾನು ಕುಕ್ಕರ್ನಲ್ಲೇ ಮಾಡ್ಕೊಳ್ಕತ್ತೀನಿ. ಫ್ರೆಂಡ್ಸ್, ನಾವು ಸಿಂಗಲ್ ಒಲೆನೇ ಯಾಕೆ ಬಳಸ್ತೀವಿ, ಯಾಕೆ ಇಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ಕೋತೀವಿ, ಜಾಸ್ತಿ ತರಕಾರಿ ಎಲ್ಲ ತಂದು ಇಟ್ಕೊಳ್ಳಿ, ನಾವು ಸ್ವಲ್ಪ ತಂದಿಡ್ತೀವಿ. ಯಾಕೆ ನಿಮ್ಗೆ ಡೌಟ್ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಾಗ ಅದೇ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆ ಹಿಂಗೆ ಮಾಡ್ತೀವಿ ನಾವು ಅಂತ, ಏನು ಪ್ರಾಬ್ಲಮ್ ಆದ ನಮಗೆ ಇವಾಗ ಅಂತ ಹೇಳಿ ಅದನ್ನು ಒಂದು ಕೂಡ ವಿಡಿಯೋ ಮಾಡ್ತೀನಿ. ಇವಾಗ ನಾನು ದಾಲ್ ತಡ್ಕ ಮಾಡ್ಲತ್ತಿದ್ದೆ, ಕುಕ್ಕರ್ ಒಳಗೆ ಮಾಡ್ಲತ್ತೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಸಹ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಜಾಸ್ತಿನೇ ಹಾಕೋತೀನಿ. ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಎಲ್ಲ ಮಸಾಲ ಆ್ಯಡ್ ಮಾಡ್ಕೋತೀನಿ. ನಾವು ಸ್ವಲ್ಪ ಖಾರ ಕಡಿಮೆನೇ ತಿಂತೀವಿ, ಹಾಗಾಗಿ ಖಾರ ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ಖಾರ ಹಾಕ್ತೀನಿ. ಇವಾಗ ಇದಕ್ಕೆ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡು ವಾಶ್ ಮಾಡಿಟ್ಟಿದ್ದೆ, ವಾಶ್ ಮಾಡಿ ಇದಕ್ಕೆ ಸೇರಿಸ್ಲಾತೀನಿ. ಹಾಗೆ ನಮಗೆ ಎಷ್ಟು ಬೇಕು ಆ ಥರ ನೀರು ಆ್ಯಡ್ ಮಾಡ್ತೀನಿ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 4 ವಿಜಿಲ್ ಕೂಗಿಸ್ಕೊಂಡ್ರೆ ಸಿಂಪಲ್ ದಾಲ್ ತಡ್ಕ ರೆಡಿ ಆಗ್ತದ್ರಿ. ಜಟ್ಪಟ್ಟಾಗಿ ಮಾಡ್ಕೋಬೋದು ನಾವು, ಸಮಯನೂ ವೇಸ್ಟ್ ಆಗೋಲ್ಲ. ಕುಕ್ಕರಲ್ಲಿ ಮೊದಲು ಬೇಳೆ ಕುದಿಸಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಕ್ಕಿಂತ ಒಮ್ಮೆ ನಾವು ಎಲ್ಲ ಒಗ್ಗರಣೆ ಹಾಕಿ ವಿಜಿಲ್ ಹೊಡ್ಸ್ಕೊಂಡ್ರೆ ಸಿಂಪಲ್ ದಾಲ್ ತಡ್ಕ ರೆಡಿ ಆಗ್ತದೆ. ಇವಾಗ ನಾನು ಚಪಾತಿ ಕೂಡ ಮಾಡ್ಕೋಬೇಕಾಗಿತ್ತು, ರೈಸ್ ಆಗಿತ್ತು, ಪಲ್ಯ ಆಗಿತ್ತು, ಚಪಾತಿ ಮಾಡೋದು ಬಾಕಿ ಇತ್ತು. ಚಪಾತಿ ಕೂಡ ಮಾಡ್ಲಾತಿದ್ದೆ. ಮಧ್ಯಾಹ್ನ ಊಟಕ್ಕೂ ಬೇಕು, ಹಾಗೆ ಅವ್ರಿಗೆ ಟಿಫನ್ನು ಕಟ್ಟಬೇಕಾಗಿತ್ತು. ಕೆಲವೊಂದು ಸಲ ನಾನು ಸಂಜೆ ಊಟದನ್ನು ಇವಾಗೇ ಮಾಡಿಬಿಡ್ತೀನಿ. ಸಂಜೆ ನಾವು ಒಬ್ಬಳೇ ಉಣ್ಣೋದ್ರಿಂದ ಸ್ವಲ್ಪ ಹತ್ತದ್ರಿ, ಅಡುಗೆ ಭೀ ಜಾಸ್ತಿ ಹತ್ತಲ್ಲ. ಒಬ್ಬಳಿಗೆ ಏನು ಮಾಡ್ಕೋದಂತ ಹೇಳಿ ಇವಾಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ನಿ ಅಂದ್ರೆ ಅದನ್ನೇ ನಾನು ಸಂಜೆ ನನಗೆ ನನ್ನ ಮಗಳಿಗೆ ಏನಾದರೂ ಸ್ವಲ್ಪ ಬಿಸಿದು ಏನಾರು ಮಾಡಿಕೊಡ್ತೀನಿ ರೀ. ಆಕಿಗೆ ಜಾಸ್ತಿ ಚಪಾತಿ ರೊಟ್ಟಿ ಏನು ಕೊಡಲ್ಲ,
ನಾಷ್ಟನೇ ಮಾಡಿಕೊಡ್ತೀನಿ. ಜಾಸ್ತಿ ಉಪ್ಪಿಟ್ಟು, ಅವಲಕ್ಕಿ, ಚುರುಮುರಿ, ಸುಸ್ಲಾ ಈ ಥರನೇ ಮಾಡ್ತೀನಿ. ರಾಗಿ ಗಂಜಿ ಮಾಡ್ತೀನಿ, ಸ್ವೀಟ್ ಮಾಡ್ತೀನಿ, ಕೆಲವೊಂದು ಸಲ ಉಪ್ಪು ಅದು ಹಾಕಿ ಮಾಡ್ತೀನಿ. ಇದೇ ಕೊಡ್ತೀವಿ ರೀ ಅವಳಿಗೆ. ಜಾಸ್ತಿ ಚಜ್ಕಾನೇ ಕೊಡ್ತೀನಿ. ಆಕೆಗೆ ತುಪ್ಪ ಭಾಳ ಇಷ್ಟ, ಚಜ್ಕ, ಹಾಲು, ತುಪ್ಪ ಆಕಿನ ಫೇವ್ರೇಟ್ ರೀ. ನಾವು ಜಾಸ್ತಿ ಎಣ್ಣೆ ಹಚ್ಚಿ ಚಪಾತಿ ಮಾಡಲ್ಲ. ಅದು ಇಲ್ಲಿರುವಾಗ, ಊರಲ್ಲಿ ಅಂತ ಹಿಟ್ಟು ಹಚ್ಚಿ ಚಪಾತಿ ಮಾಡಲ್ಲ. ಇಲ್ಲಿದ್ದಾಗ ಎಣ್ಣೆ ಹಚ್ಚಿ ಚಪಾತಿ ಮಾಡಲ್ಲ. ನನ್ನ ಹಸ್ಬೆಂಡು ಎಣ್ಣೆ ಹಚ್ಚಿ ಚಪಾತಿ ಉಣಲ್ರಿ. ಅವ್ರು ಟಿಫನ್ಗೂ ಸಹ ಎಣ್ಣೆ ಹಚ್ಚಿ ಚಪಾತಿ ಒಯ್ಯಲ್ಲ. ಹಾಗಾಗಿ ಹಿಟ್ಟು ಹಚ್ಚಿ ನಾನು ಚಪಾತಿ ಮಾಡ್ಕೊತೀನಿ. ಅವರಿಗೆ ಹಿಟ್ಟು ಹಚ್ಚಿ ಚಪಾತಿನೇ ಇಷ್ಟ. ಹಾಗಾಗಿ ಹಿಟ್ಟು ಹಚ್ಚಿ ಚಪಾತಿ ಮಾಡ್ಲತ್ತೀನಿ. ಊರ ಕಡೆ ಆದರೆ ನಾವು ಹಿಟ್ಟು ಹಚ್ಚಿ ಚಪಾತಿ ಉಣಲ್ರಿ, ಎಣ್ಣೆ ಹಚ್ಚಿ ಚಪಾತಿನೇ ಜಾಸ್ತಿ ತಿನ್ನೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ಈ ವಿಡಿಯೋದಲ್ಲಿ ಪ್ರಾಬ್ಲಮ್ ಕಂಡಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾವ ಥರದ ವಿಡಿಯೋಗಳು ಬೇಕಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗೋಣ. ಬಾಯ್ ಫ್ರೆಂಡ್ಸ್.